ಗುರು ಟೈಮ್ ನೋಡಿ ಗುರು, ಆಲ್ಮೋಸ್ಟ್ 12:15 ಆಗ್ತೈತೆ. ಇಲ್ಲಿ ನೋಡಿ ಇವನು ಆಚೆ ಕಡೆ ವೈಟಿಂಗ್. ಏನಕ್ಕೆ ಗುರು ವೈಟಿಂಗ್ ನೀನು? ಕಾಫಿ ಏನಕ್ಕೆ ಇಷ್ಟೊತ್ತಲ್ಲ? ಏನು ಕಾಫಿ ನೀನು? ಇಷ್ಟೊತ್ತಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ಕಾಫಿ ಕುಡಿದ್ರೆ ನಿದ್ದೆ ಬರುತ್ತೆ ಅಂತ. ಅಲ್ಲ 12 ಗಂಟೆ ಆಗ್ತೈತೆ. ಬೆಳಗ್ಗೆ 3 ಗಂಟೆಗೆ ರೈಡ್ ಹೋಗ್ಬೇಕು ನಾವು, ಅಂದರೆ 2 ಗಂಟೆಗೆ ಎದ್ದೇಳಬೇಕು. ಇನ್ನಿರೋದೇ 2 ಅವರ್ ಮಲ್ಕೊಳ್ಳೋಕ್ಕೆ ಟೈಮ್. ಮಲ್ಕೊಳ್ಳೋಕೆ ಯಾರು ಹೇಳಿದ್ದು? ಗುರು ನಾಳೆ ಮ್ಯಾಕ್ಸಿಮಮ್ 600 ಕಿಲೋಮೀಟ್ರ್ ಓಡಿಸ್ಬೇಕು ನನ್ನ ಗಾಡಿ. ಓಡಿಸ್ತೀನಿ, ಬಟ್ ನನಗೆ ಆ ಬಾಡಿಗೆ ರೆಸ್ಟ್ ಬೇಕಲ್ಲ. ಹಾಂ, ನಿನಗೆ ಎಲ್ಲೋ ಯಾವ್ದ್ರಲ್ಲಿ ಹೋಗ್ಬೇಕು? ಸ್ಕೂಟಿ, ಶೈನು, ಹಿಮಾಲಯನ್, ಕಾರ್. ಹಿಮಾಲಯ ಅದ್ಯಾಕೆ ಹಿಮಾಲಯನೇ ಹೋಗ್ಬೇಕು? ಅದು ಅರ್ಲಿ ಮಾರ್ನಿಂಗ್ ರೈಡ್ ಒಂಥರ ಮಿಡ್ ನೈಟಲ್ಲಿ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಅನ್ನೋದೊಂಥರ. ಇಂಥ ಫ್ರೆಂಡ್ಸ್ ಏನಾದರೂ ನಿಮಗಿದ್ರೆ ದೇವ್ರನ್ನ ಹೇಳ್ತೀನಿ, ಟ್ಯಾಗ್ ಮಾಡಿ. ಅಲ್ಲ ಇಷ್ಟೊತ್ತಲ್ಲಿ ನಿದ್ದೆ ಬರ್ತೈತೆ, ನಾನು ಮಲ್ಕೊಂಡಿದ್ದೆ ಆಲ್ರೆಡಿ. ಬಂದು ನಿಮ್ಮ ಅಪ್ಪ ಮೇಲೆ ಹಣೆ, ನಿಮ್ಮ ಅಮ್ಮ ಮೇಲೆ ಹಣ, ನೀನು ರೈಡ್ ಬರಬೇಕು, ಕಾಫಿ ಕೊಡಬೇಕು. ಮಾಡ್ತೀನಿ ಅಂದರೆ ನೋಡಿ, ನಾನು ಚಪ್ಪಲಿ ಬೇರೆ ಹಾಕೊಂಡು ಹೋಗ್ತಾನೆ. ಸರಿ ಹೋಗಿ ಟೀ ಕುಡ್ಕೊ ಬರ್ತೀನಿ. ಇಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ ನೀವು ಹೇಳಿ? ಗಾಡಿ ತೆಗಿಬೇಕು. ಟೀ ಕುಡಿಯೋಕೆ ಹೋಗ್ಬೇಕು ತಾನೆ, ನನ್ನ ಗಾಡಿ ಈ ಗೇಟಲ್ಲಿ ತೆಗಿಬೇಕು. ಮೊದಲೇ ಚಿಕ್ಕ ಗೇಟು, ಹೆಂಗೆ ತೆಗಿಲಿ ಗುರು ನಾನು? ಈ ಗಾಡಿ ಹತ್ಕೊಂಡು ತಾನೇ ತೆಗಿ ಕೂತ್ಕೊಂಡವ್ರು. ನೋಡಿ ಸರ್, ನಾನು ಇಲ್ಲಿ ಜಾಗ ಬಿಟ್ಟಿದ್ದೀನಿ, ಡ್ರೈವರ್ ಕೂತ್ಕೊಳ್ಳೋದಕ್ಕೆ ನಾನು ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಸರ್, ನಾನು ಬೇರೆ ಕಡೆ ಕೂತಿದ್ದೀನ. ಇವರು ಅಲ್ಲ, ಇವಾಗ ಗಾಡಿ ತೆಗಿಬೇಕಾದ್ರೆ ಮಿನಿಮಮ್ ನಾನು ನಾರ್ಮಲ್ ಗಾಡಿನೇ 200 kg ಬರುತ್ತೆ. ಪ್ಲಸ್ ನಾನು ಹಾಕ್ಸಿರೋ ಆಕ್ಸೆಸರೀಸ್ಗೆ ಒಂದು 240 kgs ಆದರೂ ಬರುತ್ತೆ. ಅದನ್ನು ಇವನೊಂದು ಕುಂಟಾಲ್ ಬರ್ತಾನೆ, ಒಂದು ಕುಂಟಾಲ್ ಬರ್ತಾನೆ. ಅವ್ನು ಹಾಕೊಂಡು ನಾನು ಈ ಗಾಡಿನ ಹೆಂಗೆ ತೆಗೀಲಿ? ಆಚೆಗೆ ಇಳಿ, ತೆಗಿತೀನಿ. ಗೇಟ್ ತೆಗಿ, ನಿಧಾನಕ್ಕೆ ಸೌಂಡ್ ಬರ್ತದೆ. ಈ ಗೇಟ್ ತೆಗಿ, ಆ ಸೈಕಲ್ ಐತೆ ಅಲ್ಲಿ. ಹ್ಯಾಪಿನಾ? ಖುಷಿನಾ? ಫುಲ್ ಹ್ಯಾಪಿ. ಕಾಫಿ ಕಾಫಿ ಕುಡಿತಾ ಇದ್ದೀವಿ.